ಸರ್, ಇತ್ತೀಚೆಗೆ ಸಾಹಿತ್ಯ ವಲಯದಲ್ಲಿ ಹಾಗೂ ಓದುಗರಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ತಮ್ಮ ಕಾದಂಬರಿ ತೇಜೋ ತುಂಗಭದ್ರ. ಸೊ ಇದು ಹುಟ್ಟಿದಂಥ ಬಗೆ ಹೇಗೆ ಸರ್? ಇದು ಈಗಾಗಲೇ 17ನೇ ಮುದ್ರಣ ಮಾರಾಟವಾಗಿ ಈಗ 18ನೇ ಮುದ್ರಣ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಮ್ಮ ಇದು ನಿಜವಾಗಿ ಪವಾಡವೇ. ಅದು ನನ್ನ ಬದುಕಿನಲ್ಲಿ ಆ ಪವಾಡ ನಡೀತು ಅನ್ನೋದು ನನ್ನ ಅದೃಷ್ಟವೇ ಸರಿ. ತೇಜೋ ತುಂಗಭದ್ರದ ಪ್ರೀತಿ, ಕನ್ನಡದ ಓದುಗರಲ್ಲಿ ಹುಟ್ಟಿರುವಂಥ ಪ್ರೀತಿ ನನಗೆ ಒಂದು ಪವಾಡ ಸದೃಶ್ಯವಾಗಿ ಕಾಣಿಸುತ್ತೆ. ನಾನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿದ್ದಲ್ಲ ಅದು. ನಾನು ಒಂದು ಹಿಸ್ಟಾರಿಕಲ್ ಬರೆಯೋಣ, ಒಂದು ಬೇರೆ ಬೇರೆ ಹೊಸತಕ್ಕೆ ಕೈ ಹಾಕ್ತಾನೆ ಇರ್ತೀನಿ ನಾನು ಎಲ್ಲ ಕಾಲಕ್ಕೂ. ನನ್ನ ಇಡೀ ನೀವು ಸಾಹಿತ್ಯದ ಜರ್ನಿ ನೋಡಿದ್ರೇ ಗೊತ್ತಾಗತ್ತೆ. ಪ್ರತಿಯೊಮ್ಮೆನೂ ಹೊಸತು ಹೊಸತು ಹೊಸತು, ಯಾವುದ್ಯಾವುದು ಹೊಸತು ಸಾಧ್ಯ ಇದೆಯೋ ಹೊಸತು ಮಾಡ್ಕೊಳ್ತಾ ಬಂದಿದ್ದೀನಿ ನಾನು ಎಲ್ಲ ಕಾಲಕ್ಕೂ. ಆ ನಿಟ್ಟಿನಲ್ಲಿ ನಾನೊಂದು ಹಿಸ್ಟಾರಿಕಲ್ ಫಿಕ್ಷನ್ ಬರೆಯೋಣ ಅಂತ ಶುರು ಮಾಡಿದ್ದು. ನಾನು ಹಿಸ್ಟ್ರಿ ಬರಿತೀನಿ ಅನ್ನೋದೇ ಒಂದು ಆಶ್ಚರ್ಯ ನನಗೆ. ಯಾಕಂದರೆ ಸಾಫ್ಟ್ವೇರ್ ಇಂಜಿನಿಯರು, ನಾವೆಂಥ ಹಿಸ್ಟ್ರಿ ಬರಿತೀವಪ್ಪ ಅಂತ ಒಂದು ಮುಜುಗರ ಇತ್ತು ನನಗೆ. ಆದರೆ ಏನಾಯಿತು, ಇರಲಿ ಬರೆಯೋಣ, ನೋಡೋಣ, ಪ್ರಯತ್ನ ಪಡೋಣ ಅಂಥೇಳಿ ನಾನು ಪ್ರಯತ್ನ ಪಟ್ಟೆ ನಾನು. ಸೊ ನನಗೆ ಹತ್ತಿರವಾಗಿದ್ದು ನಮ್ಮ ವಿಜಯನಗರ ಇತಿಹಾಸ. ಏಕೆಂದರೆ ನಾನು ಬಳ್ಳಾರಿಯವನಾದ್ದರಿಂದ ಸಹಜವಾಗಿಯೇ ನನಗೆ ವಿಜಯನಗರದ ಕಡೆಗೆ ಆಸಕ್ತಿ ಇತ್ತು. ವಿಜಯನಗರವನ್ನು ಇದು ಮಾಡಬೇಕು, ಅದನ್ನು ಅಧ್ಯಯನ ಮಾಡಬೇಕು ಅಂತ ಶುರು ಮಾಡಿದೆ ನಾನು. ಮಾಡಿ ಆಮೇಲೆ ಪೋರ್ಚುಗೀಸರ ಸಾಹಸ, ಅದು ಕೂಡ ನನಗೆ ಬಹಳ ಆಕರ್ಷಣೆ. ಅಂದರೆ ನೀವು ಯಾವುದನ್ನು ಪ್ರಾರಂಭ ಮಾಡ್ತೀರಿ ಇನ್ನೆಲ್ಲಿಗೂ ಸೇರಿಕೊಳ್ತೀರಲ್ಲ, ಹಾಗಾಯಿತು ನನಗದು. ಅದನ್ನು ಬರಿತಾ ಹೋದೆ ನಾನು, ನನ್ನದೇ ಆದ ಅನುಮಾನದಲ್ಲಿ ಬರ್ಕೊಂತ ಹೋದೆ. ಬಟ್ ಜನರಿಗೆ ಅದು ಎಷ್ಟು ಪ್ರೀತಿ ಅಂದರೆ, ಇತಿಹಾಸವನ್ನು ಕಂಡ್ರೆ, ಶಾಲೆಯಲ್ಲಿ ಸಮಾಜ ಅಂದರೆ ಎಲ್ಲರೂ ಮೂಗು ಮುರಿತಾರೆ, ಓದೋದಕ್ಕೆ ಹಿಸ್ಟ್ರಿ ಅಂದರೆ ಮೂಗು ಮುರಿತಾರೆ. ಬಟ್ ಕಥಾರೂಪದಲ್ಲಿ ಇತಿಹಾಸವನ್ನು ಹೇಳಿಕೊಟ್ರೆ ತುಂಬ ಪ್ರೀತಿಯಿಂದ ಓದ್ತಾರೆ. ಅದು ನಾನು ಯಾವುದೋ ನಿಮ್ಮ ರಾಷ್ಟ್ರಾಭಿಮಾನವನ್ನು ಕೆದಕುವಂತಹ ಅಥವಾ ಯಾವುದೋ ಒಬ್ಬ ದೊಡ್ಡ ರಾಜನನ್ನು ವೈಭವೀಕರಿಸುವಂಥ ಕತೆ ಬರೆದಿಲ್ಲ ನಾನು ಬರೆದಿರೋದು ಜನಸಾಮಾನ್ಯರ ಕತೆ. ಅದು ಸಹಜವಾಗಿ ಜನಸಾಮಾನ್ಯರ ಪಾಡುಗಳನ್ನು ಬರೆದಿರುವಂಥ ಕತೆ. ಈ ಮಟ್ಟದ ಒಂದು ಯಶಸ್ಸು ಕಂಡಿರೋದು ನಮಗೊಂದು ನಿಜವಾಗಿ ಒಂದು ಹೊಸ ಮಾರ್ಗವನ್ನೇ ತಂದುಕೊಡ್ತು ಅಂತ ಅನ್ನಿಸ್ತು ನನಗೆ. ಸೊ ಅದು ಕನ್ನಡಕ್ಕೂ ಒಳಿತು ಅನ್ನಿಸ್ತು ನನಗೆ. ನನಗಂತೂ ವೈಯಕ್ತಿಕವಾಗಿ ತುಂಬ ಒಳಿತನ್ನು ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಆ್ಯಕ್ಚುಲಿ. ನೋಡೋಣ, ಮುಂದಿನ ದಿನಗಳಲ್ಲಿ ನನಗಿದೇ ಒಂದು ವಸುಧೇಂದ್ರ ಅಂದರೆ ಬರೀ ತೇಜೋ ತುಂಗಭದ್ರ ಅನ್ನೋಂಥ ಸ್ಥಿತಿ ಆಗಬಾರ್ದು ಅನ್ನೋ ಭಯ ಇದೆ. ಯಾಕೆಂದರೆ ಮುರಿಬೇಕಾಗುತ್ತೆ. ನಾವು ಕಟ್ಟಿದಂತಹ ಒಂದು ಶಿಲ್ಪವನ್ನೇ ನಾವು ಕೆಡವಿ ಮತ್ತೊಂದು ಹೊಸ ಶಿಲ್ಪವನ್ನು ಕಟ್ಟಬೇಕಾಗತ್ತೆ ಪ್ರತಿ ಸಲ. ಕಲಾವಿದರು ನಮ್ಮ ಹಿಂದಿನ ಸಾಧನೆಗಳಲ್ಲೇ ಸುಖಿಯಾಗಿದ್ದು ಬಿಟ್ಟರೆ ಹೆಚ್ಚು ಸಾಧಿಸೋಕ್ಕಾಗಲ್ಲ. ಅದರಿಂದ ಮುಂದೆ ಇದಕ್ಕೂ ಮೀರಿದಂಥ ಕೃತಿಗಳನ್ನು ನಾನು ಬರೀಬೇಕು ಅಂತ ಅನಿಸುತ್ತೆ. ಕಾಯ್ತೀನಿ ನಿಜವಾಗಿ. ನನ್ನ ಕೈ ಮೀರಿದ್ದೆ. ಯಾಕೆಂದರೆ ಹೇಗೆ ಅಂದರೆ, ಇದು ನಿಮ್ಮ ಮನೆಯಲ್ಲಿ ಅದೇ ಅಮ್ಮ ದಿನನಿತ್ಯ ಅಡುಗೆ ಮಾಡ್ತಾಯಿದ್ರು ಯಾವತ್ತೂ ಒಂದು ದಿನದ ಅಡುಗೆ ತುಂಬ ರುಚಿಕಟ್ಟಾಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಅಂತ ನಿಮ್ಮ ಅಮ್ಮಂಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ನಿಮ್ಮ ಹಸ್ಕೊಂಡ ಹೊಟ್ಟೆ ಆಗಿರ್ಬೋದು, ಅಥವಾ ನಿಮ್ಮಮ್ಮ ಅವತ್ತು ಅಚ್ಚುಕಟ್ಟಾಗಿ ಒಂದೊಳ್ಳೆ ಶ್ರದ್ಧೆಯಿಂದ ಏನೋ ಎಲ್ಲ ಕರೆಕ್ಟಾಗಿ ಹಾಕಿರ್ಬೋದು, ಎಲ್ಲ ಉಪ್ಪು ಖಾರ ಎಲ್ಲ, ಸಾರು ಚೆನ್ನಾಗಿ ಆಗ್ಬಿಡುತ್ತಲ್ಲ. ಸೊ ಅದು ಅದೃಷ್ಟ, ಅದು ತಿನ್ನುವವರ ಅದೃಷ್ಟ. ಹಾಗೇನೆ ಈ ಪುಸ್ತಕ ಬಹುಶಃ ನನ್ನ ಕೈ ಮೀರಿತ್ತು. ನಾನೇನೋ ಪವಾಡ ಮಾಡಿದೆ ಅಂತ ಅನಿಸಲ್ಲ ನನಗೆ. ನನ್ನ ಕೈ ಮೀರಿ ಕನ್ನಡ ಆ ಕಥೆಯನ್ನು, ಕಾದಂಬರಿಯನ್ನು ನನ್ನಿಂದ ಬರೆಸ್ತು ಅಂತ ಅನಿಸುತ್ತೆ. ನಂಗೆ ಭಾಳ ಹೆಮ್ಮೆ ಆಗುತ್ತೆ ಈ ಪುಸ್ತಕವನ್ನು ನಾನು ಬರೆದೆ ಅಂತ. ಇವಾಗಂತೂ ಎಲ್ಲ ಭಾಷೆಗಳಲ್ಲೂ ಈ ಪುಸ್ತಕ ಬರ್ತಾಯಿದೆ. ಬರೀ ಕನ್ನಡದ ಯಶಸ್ಸಾಗಿದ್ದರೆ ಏನೋ ಫ್ಲೂಕ್ ಅನ್ಬೋದು, ಹಾಗಿಲ್ಲ. ಇಂಗ್ಲೀಷ್ನಲ್ಲಿ ಯಶಸ್ಸು, ತೆಲುಗುನಲ್ಲಂತೂ ನನಗೊಂದು ದೊಡ್ಡ ಅಭಿಮಾನ ವೃಂದವೇ ಸೃಷ್ಟಿಯಾಗ್ಬಿಟ್ಟಿದೆ ಅಷ್ಟು ಮಟ್ಟಿಗೆ. ಈ ಮಲಯಾಳಂನಲ್ಲಿ ಬರ್ತಿದೆ, ಹಿಂದಿಯಲ್ಲಿ ಬರ್ತಾಯಿದೆ, ಮರಾಠಿಯಲ್ಲಿ ಬರ್ತಾಯಿದೆ. ಎಷ್ಟು ಜನ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀನಿ ನಾನು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಇದು ನನಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ ದೇಶದಾದ್ಯಂತ ಅಂತ ನನಗೆ ನಂಬಿಕೆ ಇದೆ. ಬಟ್ ಒಂದು ಎಲ್ಲ ಸಾಹಿತ್ಯ ಬರೆಯೋರಿಗೇನು ಅಂತಂದರೆ, ಧೈರ್ಯ ಮಾಡಿ,
ನಿಮ್ಮ ಕೈ ಮೀರಿದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತೆ. ನಿಮಗೆ ಆಸಕ್ತಿ ಇದೆ ಅಂದರೆ ಯಾವುದಾದ್ರೂ ಯಾವ ಪ್ರಕಾರದಲ್ಲಾದರೂ ಬರಿಬೋದು ಅಂತ ಅನಿಸುತ್ತೆ ನನಗೆ. ಸರಿಯಾದ ಅಧ್ಯಯನ, ಸರಿಯಾದ ತಯಾರಿಗಳು ಬೇಕಾಗತ್ತೆ ಅದಕ್ಕೆ ಇದಾಗುವಂಥದ್ದು. ಅಂಥದ್ದನ್ನು ಮಾಡೋದಕ್ಕೆ ಹೆದರಬೇಡಿ. ಇದು ನನ್ನ ಕೈ ಮೀರಿದ್ದು ಅಂತ ಯಾವುದ್ರ ಬಗ್ಗೆನೂ ಅಂದ್ಕೋಬೇಡಿ. ನಿಮಗೂ ಅಂಥದ್ದೇ ಒಂದು ಮಹತ್ವದ ಕೃತಿಯನ್ನು ಬರೆಯುವ ಶಕ್ತಿ ಇರುತ್ತೆ. ಆ ನಂಬಿಕೆಯಿಂದ ಬರವಣಿಗೆಯನ್ನು ಪ್ರಾರಂಭಿಸಿ ಹೊಸತಕ್ಕೆ ಹಾತೊರೀರಿ. ಮತ್ತೆ ಮತ್ತೆ ಹಿಂದಿನ ಜಾಯಮಾನವನ್ನೇ ಮರುಕಳಿಸೋದಕ್ಕೆ ನೋಡಬಾರ್ದು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನನ್ನ ರೇಷ್ಮೆ ಬಟ್ಟೆ ನಾನು ಮತ್ತೆ ಹಿಸ್ಟಾರಿಕಲ್ ಬರಿಬೇಕಲ್ಲಕ್ಕೆ ಆ ಭಯ ಇತ್ತು ನನಗೆ. ನೀನು ಮತ್ತೆ ತೇಜ ತುಂಗಭದ್ರ ಥರನೇ ಬರಿತಾ ಇದ್ದೀನಲ್ಲಪ್ಪ ಅನ್ನೋ ಥರ. ಬಟ್ ಇದು ವಸ್ತು ಬೇರೆ ಆಗಿತ್ತು, ನನಗೆ ಧರ್ಮ ಬೇರೆ ಆಗಿತ್ತು, ಕಾಲಘಟ್ಟ ಬೇರೆ ಆಗಿತ್ತು. ಅದರಿಂದ ಬೇರೆಯದನ್ನು ಬರದೆ ಅಂತ ಒಂದು ಇದಂತೂ ಇದೆ. ನನಗೆ ಸಮಾಧಾನ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬಗೆಯ ಕಾದಂಬರಿಗಳನ್ನು ಬರಿತೀನಿ ನಾನು ಅನ್ನುವ ಧೈರ್ಯ ನನಗೆ ಬಂದಿದೆ. ಸರ್, ತಮ್ಮ ಬಿಡುವಿಲ್ಲದಂಥ ಕಾರ್ಯಕ್ರಮಗಳು, ಪುಸ್ತಕ ಪ್ರಕಾಶನ, ಹಾಗೆ ಪತ್ರಿಕೆಗಳಿಗೆ ಸಾಕಷ್ಟು ಲೇಖನಗಳನ್ನು ಕೂಡ ಬರಿತೀರಿ. ಮತ್ತು ಅದರ ಮಧ್ಯೆ ಎಲ್ಲೋ ಒಂದು ವಿದೇಶದಲ್ಲೂ ಇರ್ತೀರಿ ನೋಡುವಾಗ. ಸೊ ಇದಕ್ಕೆಲ್ಲ ಟೈಮ್ ಹೇಗೆ ಹೊಂದಿಸ್ಕೊತೀರಿ ಸರ್ ತಾವು? ಇಲ್ಲ, ಕೆಲಸ ಮಾಡಬೇಕು ಅಂತ ಮನಸ್ಸಿರೋರು ಬೇಕಾದಷ್ಟು ಕೆಲಸ ಮಾಡೋದು. ಇವಾಗಲೇ ನಾನು ಭಾಳ ಮೈಗಳ್ತನ ಮಾಡ್ತೀನಿ ಅಂತ ನನ್ನನ್ನು ನಾನು ಬೈಕೊಳ್ತಾ ಇರ್ತೀನಿ ನಾನು. ಸೊ ಕೆಲಸ ಮಾಡುವ ಮನಸ್ಸಿರಬೇಕು. ಆಮೇಲೆ ನಾನು ಬೇರೆ ಎಲ್ಲವನ್ನ ಬಿಟ್ಬಿಟ್ನಲ್ಲ, ನಾನು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದು ಬೇಡಪ್ಪ, ಇದು ನಾನು ತುಂಬ ಟೈಮ್ ತೊಗೊಳುತ್ತೆ, ಇದು ಹಣ ಕೊಡುತ್ತೆ. ಸಾಫ್ಟ್ವೇರ್ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಹಣ ಕೊಡುತ್ತೆ. ಈ ಹಣದಿಂದ ನನಗೇನು ಅಷ್ಟೇನು ಉಪಯೋಗ ಇಲ್ಲ. ನಂಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ನಾನು ಸಾಹಿತ್ಯಕ್ಕೆ ಹೋಗಬೇಕು ಅಂತ ನಾನು ಬಂದುಬಿಟ್ನಲ್ಲ, ಇಡೀ ದಿನ ನನಗೆ ಸಾಹಿತ್ಯದ ಚಟುವಟಿಕೆಗೆ ತೆರ್ಕೊಂಡಿರುತ್ತೆ. ಪ್ರತಿದಿನವೂ ನನಗೆ ಸಾಹಿತ್ಯದ ದಿನವೇ ಆಗಿರುತ್ತೆ. ಪುಸ್ತಕ ಓದ್ತೀನಿ, ತಿದ್ದುತ್ತೀನಿ. ನಮ್ಮ ಎಡಿಟಿಂಗ್ ಅಂತ ಏನು ಹೇಳ್ತೀವೋ ಎಡಿಟಿಂಗ್ ಮಾಡ್ತೀನಿ ನಾನು ಸಾಕಷ್ಟು ಪುಸ್ತಕಗಳನ್ನು. ಆಮೇಲೆ ಓದ್ತೀನಿ, ಎಷ್ಟೊಂದು ಪುಸ್ತಕಗಳನ್ನು ಓದ್ತೀನಿ. ಸೊ ತಿರುಗಾಡ್ತೀನಿ, ಎಲ್ಲವನ್ನೂ ಮಾಡಬಲ್ಲೆ ನಾನು. ಪ್ರಕಾಶನವನ್ನು ನೋಡ್ಕೊಳ್ತೀನಿ, ನಾನು ಮಾಡಬಲ್ಲೆ ಅಂತ ಅನಿಸುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ, ಎಷ್ಟೊಂದು ಕೆಲಸಗಳನ್ನು ಮಾಡುವಂಥ ಒಂದು ಶಕ್ತಿ ಇರುತ್ತೆ. ಅದನ್ನು ಮಾಡಬೇಕಾಗತ್ತೆ. ನೀವು ವಿರಾಮ ಅಂತ ಹೋಗ್ಬಿಟ್ರೆ ನೀವು ಮತ್ತೆ ಮೈಗಳ್ತನ ಬೆಳೆಸ್ಕೊಳ್ತೀವಿ. ವಿರಾಮ ಓದಿ ಸಾಕಾಯಿತು ಅಂತಂದರೆ ಒಂದಿಷ್ಟು ಎಡಿಟಿಂಗ್ ಕೆಲಸ ಮಾಡ್ಕೊತ ಕೊಡ್ತೀನಿ. ಎಡಿಟಿಂಗ್ ಸಾಕಾಯ್ತಪ್ಪ ನನಗೆ ಅಂತಂದರೆ ಬರೆಯೋವಣಿಗೆ ಕೂತ್ಕೊಳ್ತೀನಿ ಏನಾದರೂ. ಇಲ್ಲ ಒಮ್ಮೊಮ್ಮೆ ಸುಮ್ಮನೆ ಪ್ರಕಾಶನ ಮುದ್ರಣದ ಲೆಕ್ಕಾಚಾರಗಳು ಏನು ಎಂತು ಎಲ್ಲ ನೋಡ್ಕೊಳ್ತೀನಿ. ಸೊ ನನ್ನ ಪಾಡಿ ನಾನು ಒಬ್ಬನೇ ಇರ್ತೀನಿ. ಬಟ್ ಕೆಲವು ತ್ಯಾಗಗಳನ್ನು ಮಾಡ್ಕೋಬೇಕಾಗತ್ತೆ. ನಾನು ಯಾವತ್ತೂ ಟಿ ವಿ ನೋಡೋದಿಲ್ಲ. ನನಗದು ತುಂಬ ಇದಾಗುತ್ತೆ ಅಂತ ಗೊತ್ತಾಯಿತು ನನಗೆ. ಸೊ ಟಿ ವಿನೇ ನೋಡಲ್ಲ ನಾನು, ಬರೀ ಪುಸ್ತಕ. ಮರುದಿನದ ತನಕ ಕಾದು ನ್ಯೂಸ್ ಪೇಪರ್ ಓದುವುದನ್ನು ನಾನು ಮಾಡ್ಕೊಂಡಿದ್ದೀನಿ. ಅಥವಾ ಯಾವುದೋ ಒಂದು ಫೋನ್ ಕಾಲನ್ನು ಎನ್ಕರೇಜ್ ಮಾಡಲ್ಲ ನಾನು. ಯಾರೋ ಸುಮ್ಮನೆ ಹರಟೆ ಹೊಡೆಯೋದಕ್ಕೆ ಫೋನ್ ಕಾಲ್ ಮಾಡಿದರೆ ನಾನು ರಿಸೀವೇ ಮಾಡಲ್ಲ, ಅಲ್ಲಿಗೆ ಕಟ್ ಮಾಡಿಬಿಡ್ತೀನಿ. ನಂಗೆ ಗೊತ್ತಾಗತ್ತಿದ್ದು ಹರಟೆಗೆ ಕಾಲ್ ಮಾಡ್ತಿದ್ದಾರೆ ಇವರು, ಏನು ಉಪಯೋಗ ಆಗಲ್ಲ ನಂಗೆ ಬರೀ ಹರಟೆ ಹೊಡೆಯೋದ್ರಿಂದ. ಬೇಕು ನನಗೂ ಸೋಷಲೈಸಿಂಗ್ ಬೇಕು. ಅದು ಯಾವಾಗೋ ತಿಂಗಳಿಗೊಮ್ಮೆ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಎಲ್ಲಿಗನ್ನ ಹೋದರೆ ನಾನು ಮಾತಾಡಬಲ್ಲೆ ಎಲ್ಲರ ಜೊತೆಲಿ. ಬಟ್ ಸುಮ್ಮನೆ ದಿನ ರಾತ್ರಿ ಫೋನ್ ಮಾಡಿ ಮಾತಾಡ್ತಾ ಕೂಡೋದು ಇದು ಸರಿಯಲ್ಲ ಅಂತ ನಾನು ನಿರ್ಧರಿಸ್ಕೊಂಡು ಅದರಿಂದ ದೂರ ಉಳ್ಕೊಂಡೆ ನಾನು, ಬೇಡ ಅಂತಂತ ಹೇಳಿ. ಸೊ ಆಮೇಲೆ ನನಗೆ ಪುಸ್ತಕವೇ ಮುಖ್ಯ. ಮುಂಚೆ ಎಲ್ಲ ಸಿನಿಮಾಕ್ಕಾಗಿ ತುಂಬ ಸಮಯ ವ್ಯಯಿಸ್ತಿದ್ದೆ ನಾನು. ತುಂಬ ಸಿನಿಮಾಗಳಿಗೆ ಹೋಗ್ತಾ ಇದ್ದೆ, ವಾರಕ್ಕೆ 3-4 ಸಿನಿಮಾ ಆದರೂ ನೋಡ್ತಾ ಇದ್ದೆ. ಆಮೇಲೆ ನಾನು ಹೆಂಗೂ ಸಿನಿಮಾ ಕ್ಷೇತ್ರದಲ್ಲಿ ಹೋಗೋನಲ್ಲ, ನಾನು ಅಷ್ಟು ಸಿನಿಮಾವನ್ನು ಅವಗತ್ತೆ ಇಲ್ಲ. ನಾನು ಪುಸ್ತಕ ಓದಬೇಕು. ಸೊ ಪುಸ್ತಕ ನನ್ನ ಕ್ಷೇತ್ರ. ಮತ್ತು ಅದಕ್ಕೆ ತೊಡ್ಕೊಳ್ತಾ ಹೋದೆ. ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೋಬೇಕಾಗತ್ತೆ. ಯಾವ್ದು ಅನುಕೂಲ ಆಗುತ್ತೋ ಆ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೊಂಡ್ರೆ ಆವಾಗ ನಿಮಗೆ ಸಮಯ ತಾನಾಗೆ ಸಿಗುತ್ತೆ. ನನಗೆ ಸಮಯ ಇಲ್ಲ ಅಂತ ಅನಿಸಿಲ್ಲಪ್ಪ ನನಗೆ. ಬದುಕಿನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸಾಮಾನ್ಯವಾಗಿ ಯಾವುದು ಹೆಚ್ಚಿನ ಹಣ ಕೊಡುತ್ತೋ ಅದೇ ನಮ್ಮ ಆಯ್ಕೆ ಅಂತ ಅಂದ್ಕೊಳ್ತೀವಿ ನಾವು. ಅವಕಾಶಗಳಿದ್ದಾಗ
ಹಣ ಹೆಚ್ಚು ಸಿಗುವ ಮಾರ್ಗದಲ್ಲೇ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಹಣ ಬೇಕು, ನಾನು ಏನು ಸನ್ಯಾಸಿ ಅಲ್ಲ, ನನಗೂ ಬದುಕೋದಕ್ಕೆ ಹಣ ಬೇಕು. ಆದರೆ ಎಷ್ಟು ಬೇಕು ಅನ್ನೋದಕ್ಕೆ ಒಂದು ನೀವು ಕಟ್ಟುಪಾಡನ್ನು ಹಾಕ್ಕೊಂಡ್ರೆ, ನೀವು ಇಷ್ಟು ಸಾಕಪ್ಪ, ಇದಕ್ಕಿಂತ ಹೆಚ್ಚು ಬೇಕಾಗಲ್ಲ, ಸರಳವಾಗಿ ಬದುಕಿಬಿಡೋಣ ಅಂತ ನೀವು ಹಾಕ್ಕೊಂಡ್ರೆ, ನಿಮಗೆ ಬೇರೆ ಕೆಲಸಗಳನ್ನು, ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡುವುದಕ್ಕೆ ಅವಕಾಶ ಸಿಗುತ್ತೆ. ಸೊ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ತಾ ಇರ್ತೀರ, ಇನ್ನೊಬ್ಬರ ಮೇಲೆ ಹೊರೆ ಹೊರಿಸುವಂತಿಲ್ಲ ಅದನ್ನು. ಸೊ ಆ ನಿಟ್ಟಿನಲ್ಲಿ ನನಗೆ ಸಾಕಷ್ಟು ಸಮಯನೂ ಇದೆ, ಮಾಡೋದ ಕೆಲಸಗಳು ಇದೆ, ವಯಸ್ಸಾಗ್ತಾ ಇದೆ. ಸೊ ವಯಸ್ಸು ಎಷ್ಟು ದಿನ ಅಲೋ ಮಾಡುತ್ತೋ ಗೊತ್ತಿಲ್ಲ ನನಗೆ. ಈ ಪುಸ್ತಕಗಳ ಒಂದು ಒಡನಾಟವನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡೋದು. ನಮ್ಮ ಮುಂದೆ ಉದಾಹರಣೆಗಳಿವೆ. ಕನ್ನಡದ ಲಕ್ಕಿ ನೋಡಿ, ನಮ್ಮ ಎಲ್ಲ ಹಿರಿಯ ಲೇಖಕರು ಆಲ್ಮೋಸ್ಟ್ 90 ವರ್ಷ ಬದುಕಿದವರು. ಸೊ ಕಾರಂತ್ರೆ ಆಗಿರಲಿ, ಭೈರಪ್ಪನವರಂತೂ ಇನ್ನೂ ಜೀವಂತ ಇದ್ದಾರೆ, ಕುವೆಂಪು ಅವರೇ ಆಗಿರಲಿ, ಮಾಸ್ತಿ ಆಗಿರಲಿ, ದೊಡ್ಡ ದೊಡ್ಡ ಸಾಧನೆ ಮಾಡುವವರು ದೊಡ್ಡ ಆಯುಷ್ಯವನ್ನು ಪಡ್ಕೊಂಬಂದಿದ್ದು ಕನ್ನಡದ ಅದೃಷ್ಟ. ಅದು ಆ್ಯಕ್ಚುಲಿ ಭಾಳ ದೊಡ್ಡ ಅದೃಷ್ಟ. ಸೊ ಅದು ನಮ್ಮ ಮುಂದೆ ಉದಾಹರಣೆಗಳು ಇವೆ. ಅದರಿಂದ ಬದುಕಿರುವಷ್ಟು ದಿನವೂ ಏನಾದರೂ ಬರವಣಿಗೆ ಅಥವಾ ಓದು ಮಾಡ್ಕೊಂಡಿರೋಣ ಅನ್ನೋಂಥ ಒಂದು ಆಸಕ್ತಿ ನನಗಿದೆ. ಸಂತರು ದಾಸರಾದಂಥ ಕನಕದಾಸರ ಒಂದು ಮಾತು ಹೇಳ್ತಾರೆ, ತಲ್ಲೆನಿಸದಿರು ಕಂಡ್ಯ ತಾಳು ಮನೆವೇ ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತೇಳಿ. ಸೊ ಅದೇ ರೀತಿಯಾಗಿ ತಾವು ಕೂಡ ಸಾಕಷ್ಟು ಜನರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಿ ಅವರಿಗೆ ಹೊಸ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ದಾರಿಯನ್ನು ತೋರಿಸಿದ್ದೀರಿ. ಒಂದು ವಿಚಿತ್ರ ಕೇಸ್ ತಮಗೆ ಬಂದಿರುವಂಥದ್ದು, ಇದು ಈ ಥರ ಇದೆಯಲ್ಲಪ್ಪ, ಈ ಥರ ಬದುಕಿದೆಯಾ ಅನ್ನುವಂಥದ್ದು ತಮಗೆ ಅನಿಸಿರುತ್ತೆ. ಸೊ ಅಂಥ ಒಂದು ಕೇಸನ್ನು ನಮ್ಮ ವೀಕ್ಷಕರೊಟ್ಟಿಗೆ ಹಂಚಿಕೊಳ್ಳೋದಾದರೆ. ಓಕೆ, ಅಂದರೆ ಭಾರತದಲ್ಲಿ ಈ ಆಪ್ತ ಸಮಾಲೋಚನೆ ಅನ್ನುವಂಥದ್ದು ಬೇರೆ ರೀತಿಯಲ್ಲಿ ನಡೀತಾ ಇತ್ತು. ನಿಜವಾಗಿ ಆಪ್ತ ಸಮಾಲೋಚಕರು ಇಲ್ಲ, ಧರ್ಮದಿಂದ ನಮಗಿರಲಿಲ್ಲ ಆ್ಯಕ್ಚುಲಿ. ನೀವು ಹಾಗೆ ನೋಡಿದರೆ ಅಂದರೆ ನನಗನ್ಸೋ ಮಟ್ಟಿಗೆ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಲಕ್ಷಣಕಾರರು ಇರ್ತಾಯಿದ್ರು. ಲಕ್ಷಣಕಾರರಂದರೆ ಯಾರು ಈ ಭವಿಷ್ಯವನ್ನು ಹೇಳುವಂಥವ್ರು ಆಗಿರ್ತಿದ್ರಲ್ಲ, ಅವ್ರ ಹತ್ರ ಹೋಗ್ತಿದ್ರು ಜನ. ಹೋಗ್ಬಿಟ್ಟು ತಮ್ಮ ಕಷ್ಟಗಳನ್ನೆಲ್ಲ ತೋಡ್ಕೊಳ್ತಿದ್ರು, ಅವ್ರು ಕೇಳಿಸ್ಕೊಳ್ತಾಯಿದ್ರು, ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಏನಾದರೂ ಒಂದು ಸಣ್ಣ ಒಂದು ಎಲೆ ಅಡಿಕೆ, ಬಾಳೆಹಣ್ಣು, ಅದರಲ್ಲೊಂದು ₹1 ₹2 ಇಟ್ಟು ಕೊಟ್ಟರೆ ಪಾಪ ಗಂಟೆಗಟ್ಟಲೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರು. ಅದು ನಿಜವಾದ ಒಂದು ಆಪ್ತ ಸಮಾಲೋಚನೆ ಆಗಿತ್ತು ಭಾರತದಲ್ಲಿ. ಅದು ಕಮರ್ಷಿಯಲೈಸೇಷನ್ ಆಗಿ ಇತ್ತೀಚೆಗೆ ಟಿ ವಿಯಲ್ಲಿ ಇದೆಲ್ಲ ನೋಡಿ ಅಸಹ್ಯ ಬರುವಷ್ಟು ಒಂದು ಮೌಢ್ಯ ಅನ್ನೋವಂಥ ಲೆವೆಲ್ಗೆ ಹೊರಟೋಗ್ಬಿಟ್ಟಿದೆ. ಆದರೆ ಈ ಹೊತ್ತಿನಲ್ಲಿ ನಮಗೆ ಪ್ರೊಫೆಷ್ನಲ್ ಅಂತ ವೃತ್ತಿಪರರಾದಂಥ ಒಂದು ಆಪ್ತ ಸಮಾಲೋಚಕರು ಬೇಕಾಗತ್ತೆ. ನಾನು ನನ್ನ ಬದುಕಿನಲ್ಲಿ ತುಂಬ ಖಿನ್ನತೆಯನ್ನು ಅನುಭವಿಸ್ತವನು. ನಾನು ಸಾಕಷ್ಟು ಖಿನ್ನತೆಗೆ ಜಾರಿದ್ದೀನಿ, ಆ ಥರ ಸಾವಿನ ಹತ್ರ ತನಕ ಹೋಗಿ ಬಂದಿದ್ದೀನಿ. ನಾನಂತೂ ಹೆಂಗೋ ಬದುಕುಳಿದ್ಬಿಟ್ಟೆ ಅನಿಸುತ್ತೆ ನನಗೆ. ಅಷ್ಟೆಲ್ಲ ಅದು ಅನಿಸುತ್ತೆ. ಯಾಕೆಂದರೆ ಮನಸ್ಸು ಏನಾದರೂ ಮಾಡಬಲ್ತು. ನಿಮ್ಗೆ ಗೊತ್ತಿಲ್ಲ ಮನಸ್ಸು ಎಷ್ಟು ಒಂದು ಪ್ರಭಾವಕಾರಿ ಅಂದರೆ, ಅದು ತನ್ನ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತು ಅಂತಂದರೆ, ಒಂದು ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಡ್ತು ಅಂದರೆ, ನಿಮ್ಮಿಂದ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿಸ್ಬಿಡುತ್ತೆ ಮನಸ್ಸು. ಸೊ ಇದು ನಂಗೆ ಗೊತ್ತಾದ ಮೇಲೆ ಆಮೇಲಕ್ಕೆ ಯಾರೋ ಒಬ್ಬರು ಹೇಳಿದರು, ನೀನೇ ಬಿಕಾಸ್ ನಿನಗೆ ಖಿನ್ನತೆ ಏನು ಅಂತ ಗೊತ್ತಿರೋದ್ರಿಂದ ನೀನೇ ಆಪ್ತ ಸಮಾಲೋಚಕನಾಗ್ಬಿಡು, 1 ವರ್ಷ ಕೋರ್ಸ್ ಅದು ಮಾಡಿದರೆ ನಿಂಗೆ ಅನುಕೂಲ ಆಗುತ್ತೆ ಅಂತ. ಸೊ ನಾನು ಆಪ್ತ ಸಮಾಲೋಚನೆಯನ್ನು ಕೋರ್ಸ್ ಮಾಡಿಕೊಂಡು ಕಲ್ತ್ಕೊಂಡು ಇವಾಗಲೇ ಸುಮಾರು 6-7 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಟ್ರೈನಿಂಗ್ ಆಗಿ ಕೋರ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಜನ ಎಷ್ಟು ತಮ್ಮ ಬದುಕನ್ನು ಸಿಲ್ಲಿ ಕಾರಣ ಅಂತ ಅನಿಸುತ್ತೆ ನಿಮಗೆ, ಹೊರಗಿನವ್ರಿಗೆ ಭಾರಿ ಸಿಲ್ಲಿ ಅನಿಸುತ್ತೆ, ಆದರೆ ಆ ಕಾರಣಕ್ಕಾಗಿ ಇಡೀ ಬದುಕನ್ನು ಹಾಳು ಮಾಡ್ಕೊಂಡಿರ್ತಾರೆ ಅವರು. ಆಶ್ಚರ್ಯ ಆಗುತ್ತೆ ನನಗಂತೂ. ನಾವು ಯಾರ ಕಥೆಗಳನ್ನು ಹೆಸರು ಹೇಳಬಾರ್ದು, ತಪ್ಪು. ನಾವು ಆಪ್ತ ಸಮಾಲೋಚಕರು ಮತ್ತೊಬ್ಬರ ಕಥೆಗಳನ್ನು ಹೊರಗೆ ಹೇಳಲ್ಲ ಅನ್ನುವಂಥ ಪ್ರಮಾಣವನ್ನು ಮಾಡಿರ್ತೀವಿ ನಾವೆಲ್ಲ. ಆದರೆ ಯಾರದೇ ಐಡೆಂಟಿಟಿಯನ್ನು ಬಿಟ್ಕೊಡದೆ, ಯಾರದೇ ಒಂದು ಗುರುತನ್ನು ಬಿಟ್ಕೊಡದೆ, ಒಂದು ಕೇಸ್ ಮಾತ್ರ ತುಂಬ ನನ್ನನ್ನು ಕಾಡ್ತು. ಅದು ತುಂಬ ಹಿರಿಯರು, ಇವರು 80 ವರ್ಷದ ಹಿರಿಯರು. ಓಕೆ, ಉದ್ಯೋಗವನ್ನು ಮಾಡಿ ನಿವೃತ್ತರಾದಂಥವ್ರು ಇವರು. ಇವ್ರದ್ದೇನು ಸಮಸ್ಯೆ ಅಂದರೆ, ಅವ್ರು ಮನೆ ಬಿಟ್ಟೇ ಹೋಗಲ್ಲ. ಇವರು ಏನಕ್ಕಪ್ಪ ಅಂತಂದರೆ, ಅವರು 40 ವರ್ಷದವರಿದ್ದಾಗ ಒಬ್ಬ ಮನೆಗೆ
ಪೇಂಟ್ ಹೀಸ್ ಎ ಗೇ ಅನಿಸುತ್ತೆ, ಮದುವೆ ಆಗಿದ್ದಾರೆ, ಮಕ್ಕಳೆಲ್ಲ ಇದ್ದಾರೆ, ಅವರಿಗೆಲ್ಲ ಹಾಗಿದೆ. ಆದರೆ ಅಂದರೆ ತಮ್ಮ ಇದನ್ನು ಕ್ಲೋಸೆಟೆಡ್ ಅಂತೀವಲ್ಲ, ಹೊರಗಡೆ ತೋರಿಸ್ಕೊಂಡಿಲ್ಲ, ಹೇಳ್ಕೊಂಡಿಲ್ಲ, ಹಾಗೆ ಇದ್ದಾರೆ. ಅಲ್ಲಿ ಬಂದಾಗ ಪೇಂಟಿಗೆ ಬಂದಾಗ ಯಾರೋ ಒಬ್ಬ ಹುಡುಗ ಚೆಂದ ಕಂಡಿದ್ದಾನೆ, ತುಂಬ ಚೆಂದ ಕಂಡಿದ್ದಾನೆ ಪೇಂಟ್ ಹಚ್ಚೋ ಹುಡುಗ. ಅವನ ಜೊತೆಯಲ್ಲಿ ಏನೋ ದೇಹ ಸಂಪರ್ಕ ಮಾಡಿದ್ರು ಅಥವಾ ಏನೋ ಅವನನ್ನು ಇದು ಮಾಡಿದ್ರು, ಆಗಿದೆ ಅದು. ಅವನು ನಿನ್ನ ಬಿಡಲ್ಲ, ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂತೇಳಿ ಹೋಗಿದ್ದಾನಂತವನು. ಅದು ಆಗೋಗ್ಬಿಟ್ಟಿದೆ. ಅದು ಇವತ್ತಿಗೂ 80 ವರ್ಷದಲ್ಲೂ ಅವನು ನನ್ನ ಸಲುವಾಗಿ ಕಾಯ್ತಾ ಇದ್ದಾನೆ ಹೊರಗೆ, ನನ್ನ ಸಲುವಾಗಿ ಅವನು ಬಲೆ ಬೇಯಿಸ್ತದಾನಂತೆ. 80 ವರ್ಷ 40 ವರ್ಷ ಆದಮೇಲೂ ಆ ಭಯದಿಂದ ಮನೆಯಿಂದ ಹೊರಗೆ ಹೋಗಲ್ಲಂತವ್ರು. ಅವನು ಆ ಥರದ ಹುಡುಗ ಇರೋಕ್ಕೆ ನನಗಂತೂ ಅನುಮಾನನೇ. ಯಾಕೆಂದರೆ 40 ವರ್ಷ ಯಾರು ಇಟ್ಕೊಂಡಿರ್ತಾರೆ ಈ ಥರ ಸಿಲ್ಲಿಗೆ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಆದರೆ ಇವನ್ನೆಲ್ಲ ಮನಸ್ಸಿನಲ್ಲಿ ಕಾಡ್ತಾ ಇದೆ, ಈ ಹಿರಿಯರ ಮನಸ್ಸಿನಲ್ಲಿ ಕಾಡ್ತಿದೆ. ಹೊರಗೆ ಹೋಗಲ್ಲ, ಬದುಕನ್ನು ನರಕ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರ ಹೆಂಡ್ತಿನಿ ಹೊರಗೆ ಹೋಗಿ ಅಂಗಡಿ ಸಾಮಾನುಗಳೆಲ್ಲ ತೊಗೊಂಬರ್ತಾರೆ, ಹೆಂಗೋ ಪೆನ್ಷನ್ ಬರ್ತಾ ಇದೆ. ಆ ಹೊತ್ತಿನಲ್ಲಿ ಕೆಲಸ ಮಾಡಬೇಕಲ್ಲ, ಮನೆಗೆ ಬಂದು ವೆಹಿಕಲ್ ಬಂದು ಕರ್ಕೊಂಡು ಹೋಗ್ತಿತ್ತಂತೆ. ಅದು ವೆಹಿಕಲ್ ಬಂದ ಮೇಲೆ ತಮ್ಮ ಮನೆಯಿಂದ ಹೊರಗೆ ಬರ್ತಾ ಇರೋರು, ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದುಬಿಡೋರು, ಪ್ರೊಟೆಕ್ಷನ್ ಇದೆ ಅಂತ. ಈ ಮಟ್ಟದಲ್ಲಿ ಇನ್ನೂ ಒದ್ದಾಡ್ತಿದ್ದಾರೆ ಅಂದರೆ ನೀವು ನೋಡಿ ಮನಸ್ಸು ಎಷ್ಟು ರೀತಿಯಲ್ಲಿ ನಮ್ಮನ್ನು ಹಿಂಸೆ ಪಡಿಸುತ್ತೆ ಅಂಥೇಳಿ. ನಮಗೆ ನಾವು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತವರು ಮಾಡುವಂತಹ ವರ್ತನೆಗಳು ಎಷ್ಟು ಸಿಲ್ಲಿ ಅನಿಸುತ್ತೆ, ಆದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಮನಸ್ಸು ಏನೆಲ್ಲ ಒಂದು ಆಟ ಆಡಿಸ್ತಿರುತ್ತಂದರೆ ಪಾಪ ಅನಿಸುತ್ತೆ ನನಗಂತೂ. ಆ ಹಿರಿಯರು ನೋಡಿ ಎಷ್ಟು ಸಲ ನಾನು ಇದು ಮಾಡಿದೆ. ನಾನೊಂದು ಸಲಹೆ ಕೊಟ್ಟೆ ಅವರಿಗೆ, ಇಲ್ಲಪ್ಪ ನೀವೊಂದು ಕ್ಯಾಮ್ರಾ ಹಾಕಿ, ಆ ಕ್ಯಾಮ್ರಾ ಹಾಕಿಬಿಟ್ರೆ, ನೀವು CCTV ಹಾಕಿದರೆ ಅವ್ನು ಯಾರು ಎಂತಂತ ಗೊತ್ತಾಗುತ್ತೆ, ಕಂಪ್ಲೇಂಟ್ ಕೊಡೋಣ. 40 ವರ್ಷದಿಂದ ಯಾರೂ ದ್ವೇಷ ಇಟ್ಕೊಂಡು ಸಾಧಿಸೋಕ್ಕಾಗಲ್ಲ, ಯಾವ ಹುಡುಗನೇ ಆಗಿದ್ರು ಅಂತ ಹೇಳಿ ನಾನು. ಆದರೆ ಅವರಿಗೆ ಆ ಕ್ಯಾಮ್ರಾ ಹಾಕೋಕ್ಕೆ ಮನಸ್ಸಿಲ್ಲ, ಯಾಕೆಂದರೆ ಅವರು ಆ ಒಂದು ಭಯದಲ್ಲೇ ಬದುಕನ್ನು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಆ ಭಯದಿಂದ ಹೊರ ಬರೋಕ್ಕೂ ಇಷ್ಟ ಅಲ್ಲ ಅವರಿಗೆ. ಅಂದರೆ ತನ್ನದನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋಂಥ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಈ ಥರದ ಒಂದು ವಿಚಿತ್ರ ಕೇಸಸ್ಗಳು ಬರುತ್ತೆ. ಅಂದರೆ ನೀವು ನಂಬಿಕಸ್ಥರು, ನಿಮ್ಮ ಜೊತೆಲಿ ಮಾತಾಡ್ಬೋದು, ನೀವು ಒಳ್ಳೆಯವರು ಅಂತ ಗೊತ್ತಾದರೆ ಜನ ಬರ್ತಾರೆ, ಸಾಕಷ್ಟು ಜನ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಸಹಾಯಕ್ಕಾಗಿ. ಈ ಹೊರಗೇನಾಗ್ಬಿಟ್ಟಿದೆ ಅಂದರೆ ವಿಪರೀತ ತುಟ್ಟಿ. ಬಾಬಾ 1 ತಾಸು ನಿಮ್ಮ ಕಷ್ಟಗಳನ್ನು ಕೇಳಿಸ್ಕೊಳ್ಳೋಕ್ಕೆ 2,000 ರೂಪಾಯಿ ತೊಗೊಳ್ತಾರೆ, 3,000 ರೂಪಾಯಿ ತೊಗೊಳ್ತಾರೆ. ಆದರೆ ನಾನೇನು ಮಾಡಿದೆ ಅಂದರೆ, ಇಲ್ಲ ಸೋಷಿಯಲ್ ಸರ್ವಿಸ್ಸು, ಸೊ ನಾನು ಕೇವಲ ಗೇ ಕಮ್ಯುನಿಟಿಯನ್ನು ಮಾತ್ರ ಮಾಡ್ತೀನಿ ನಾನು ಕೌನ್ಸಿಲಿಂಗ್. ಯಾಕೆಂದರೆ ನನ್ನ ಸಮಯನೂ ಮುಖ್ಯ, ನನಗೆ ಹೆಚ್ಚು ಸಮಯ ನಾನು ವ್ಯಯಿಸಲಾರೆ. ಸೊ ಅದರಿಂದ ಅವ್ರಿಗಷ್ಟೇ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೀಯಾಗಿ. ಬಟ್ ಇಟ್ ಓಪನ್ಸ್ ಅಪ್ ಎ ಮಚ್ ಬಿಗ್ಗರ್ ವರ್ಲ್ಡ್ ಫಾರ್ ಮೀ. ನಾನು ತಿಳಿದುಕೊಂಡಿದ್ದಕ್ಕಂಥ ಬದುಕು ಇನ್ನಷ್ಟು ದೊಡ್ಡದಾಗಿದೆ, ಇನ್ನಷ್ಟು ಸಂಕೀರ್ಣವಾಗಿದೆ, ಇನ್ನಷ್ಟು ನಿಗೂಢವಾಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಅದರಿಂದ ನನ್ನ ಜಗತ್ತೇ ಸತ್ಯ ಅಂತ ನನಗೆ ಯಾವತ್ತೂ ಅನಿಸಲ್ಲ. ನನಗೆ ಅಹಂಕಾರವೇ ಇಲ್ಲ, ನಾನು ತಿಳಿದುಕೊಂಡಿರೋದೇ ಸತ್ಯ ಅಂತ. ನನಗೆ ತಿಳಿಯದ ಸತ್ಯಗಳು ನೂರಾರು ಇವೆ ಈ ಬದುಕಿನಲ್ಲಿ. ಅದು ನನಗೆ ಲಭ್ಯ ಆಗಿಲ್ಲದೆ ಇರೋ ಸಾಧ್ಯತೆಗಳಿರುತ್ತೆ. ಮತ್ತೊಬ್ಬರ ಸತ್ಯ ನನಗೆ ಗೊತ್ತಾಗದೇ ಇರೋ ಸಾಧ್ಯತೆ ಇದೆ ಅನ್ನುವಂಥ ಒಂದು ಎಚ್ಚರ ನನಗೆ ಎಲ್ಲ ಕಾಲದಲ್ಲೂ ಇರುತ್ತೆ. ಆ ಎಚ್ಚರದಲ್ಲೇ ನಾನು ಕಥೆಯನ್ನು ಬರೆಯೋದು, ಮಾತು ಆಡೋದು. ಸೊ ನನಗೆ ಆ ಎಚ್ಚರ ನನಗೆ ಕೌನ್ಸಿಲಿಂಗಿಂದ ಕೊಟ್ಟಿದೆ. ಬೇರೆ ಬೇರೆ ಥರ ಜನ ನೋಡಿದಾಗ ನನಗೆ ಬದುಕೆಷ್ಟು ಸಂಕೀರ್ಣವಾಗಿದೆಯಪ್ಪ ಅನಿಸುತ್ತೆ. ಬಹುಶಃ ಜಾಸ್ತಿ ಜನ ವೃತ್ತಿಪರ ಆಪ್ತ ಸಮಾಲೋಚಕರು ಈ ನಾಡಿಗೆ ಅವಶ್ಯಕತೆ ಇದೆ. ಜೊತೆಗೆ ವೃತ್ತಿಪರ ಇವ್ರ ಹತ್ರ ಹೋಗೋದು, ಕೌನ್ಸಿಲರ್ ಹತ್ರ ಹೋಗೋದು ಟ್ಯಾಬು ನಮ್ಮ ಸಮಾಜದಲ್ಲಿ. ಎಲ್ಲಿ ನನ್ನನ್ನು ಹುಚ್ಚ ಅಂತ ಪಟ್ಟಿ ಕಟ್ಬಿಡ್ತಾರೋ ಅಂತ ಭಯ ಪಡ್ತಾರೆ ಎಲ್ಲರೂ. ಆ ಥರದ್ದು ಯಾವ ಭಯನೂ ಬೇಡ. ನಿಮ್ಮ ಕಷ್ಟಗಳನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ. ದಯವಿಟ್ಟು ಹೋಗಿ, ನೀವು ತೊಂದರೆಯಲ್ಲಿದ್ದೀರಾ ಅಂತ ನಿಮಗೆ ಗೊತ್ತಾದರೆ ನೀವು ದಯವಿಟ್ಟು ಹೋಗಿ ವೃತ್ತಿಪರ ಆಪ್ತ ಸಮಾಲೋಚಕರ ಜೊತೆಯಲ್ಲಿ ಮಾತಾಡಿದರೆ ಅವರು ಏನಾದರೂ ನಿಮಗೆ ಪರಿಹಾರವನ್ನು ತೋರಿಸ್ಬೋದು. ಅವ್ರು ಯಾರೂ ಪರಿಹಾರ ಹೇಳಲ್ಲ, ಯಾರೂ ಸೊಲ್ಯೂಷನ್ ಹೇಳಲ್ಲ. ಆದರೆ ನಿಮಗೆ ನಿಮ್ಮದೇ ರೀತಿಯಲ್ಲಿ ಆಲೋಚನೆ ಮಾಡುವುದಕ್ಕೆ, ಬೇರೆ ಬೇರೆ ಕ್ರಮಗಳಲ್ಲಿ ಅಂಕೆ ಸಂಖ್ಯೆಗಳ ಮೂಲಕ ಆಲೋಚನೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಆ ಸಹಾಯ ನಿಮ್ಮ ಬದುಕನ್ನು ಸ್ವಲ್ಪ ಮಟ್ಟಿಗೆ ಸುಭದ್ರಗೊಳಿಸೋದಕ್ಕೆ ಸಾಧ್ಯತೆ ಇದೆ ಅಂತ. ಅದರಿಂದ ಅದು ಮಾಡಬೇಕು ಅಂತ ನನಗೆ ಆಪ್ತ ಸಮಾಲೋಚನೆ ಜಗತ್ತನ್ನು ತಿಳಿದುಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಕಿಟಕಿ ಆಗಿದೆ. ಮತ್ತೊಂದು ಕಿಟಕಿ ಆಗಿದೆ. ಅವರ ಮೂಲಕ, ಅವರ ಸಮಸ್ಯೆಗಳ ಮೂಲಕ ನನ್ನನ್ನು ನಾನೇ ನೋಡ್ಕೊಳ್ತಾ ಇರ್ತೀನಿ.
ನನ್ನನ್ನು ನಾನೇ ನೋಡ್ಕೊಳ್ತಾ ಇರ್ತೀನಿ ನಾನು. ಸೊ ನನ್ನನ್ನು ನಾನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಓದ್ತೀರಿ, ಅಧ್ಯಯನ ಮಾಡ್ತೀರಿ, ಟ್ರಾವೆಲ್ ಮಾಡ್ತೀರಿ. ಸೊ ಇದು ಈ ಎಲ್ಲದರಲ್ಲೂ ಕೂಡ ಒಂದು ಆಹಾರದ ಹೆಚ್ಚು ಕಡಿಮೆ ಆಗೋದು ಅಥವಾ ಈ ಬೇರೆ ಬೇರೆ ವಾತಾವರಣ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಯಾಕೆ ಬೇರೆ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ವಾತಾವರಣ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಅಷ್ಟೆಲ್ಲ ಇದರಲ್ಲೂ ಕೂಡ ತಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಇಟ್ಕೊಂಡಿದ್ದೀರಿ. ಸೊ ಅದು ಹೇಗೆ ಸಾಧ್ಯ ಸರ್? ಇವತ್ತು ಆರೋಗ್ಯವಾಗಿ ಕಂಡು ನಾಳೆ ಇರೋದೇ ಇಲ್ಲ ಅಂತ ಸ್ಥಿತಿಗಳು ನೋಡ್ತಾ ಇದ್ದೀವಿ. ಎಷ್ಟು ಆರೋಗ್ಯವಾಗಿದ್ದವರು ಮರುದಿನವೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು ಒಂದು ಸುದ್ದಿ ಕೇಳ್ತಿದ್ದೀವಿ. ಅದರಿಂದ ಯಾರು ಆರೋಗ್ಯವಂತರು ಯಾರು ಅಲ್ಲ ಅಂತ ಹೇಳೋದೇ ಒಂದು ಕಷ್ಟದ ಪ್ರಶ್ನೆ ಇತ್ತೀಚೆಗಂತೂ. ದೇವರಿದ್ದಷ್ಟು ನಮಗೆ ಆಯುಷ್ಯ ಕೊಟ್ಟಷ್ಟು ದಿನ ಬದುಕಬೇಕು, ಆದರೆ ಚೆನ್ನಾಗಿ ಬದುಕಬೇಕು ಅನ್ನೋಂಥದ್ದು ನನ್ನ ನಂಬಿಕೆ. ನಾನೇನು ನೀವು ಕಂಡಷ್ಟು ಆರೋಗ್ಯವಂತ ಏನಲ್ಲ. ನಾನು ಖಿನ್ನತೆಯನ್ನು ಅನುಭವಿಸಿದ್ದೀನಿ. ಖಿನ್ನತೆ ನನ್ನನ್ನು ತುಂಬ ಇದು ಮಾಡಿದೆ, ಸಪ್ರೆಸ್ ಮಾಡುತ್ತೆ. ಬಟ್ ಖಿನ್ನತೆ ಮುಗಿದ ಮೇಲೆ ವೈಬ್ರೆಂಟ್ ಸಿಕ್ಕಾಪಟ್ಟೆ ಶಕ್ತಿಯುತರ ಆಗ್ಬಿಡ್ತೀವಿ ನಾವು. ಅದು ಒಂದು ಇದೆ ಅಲ್ಲಿ. ಸೊ ಆ ಸಂಗತಿಗಳಿದೆ. ಬಟ್ ಏನು 2 ಸಂಗತಿಗಳು ಭಾಳ ಮುಖ್ಯ ನೋಡಿ ನನಗೆ ಅನ್ಸೋ ಮಟ್ಟಿಗೆ. ಒಂದು, ನಿತ್ಯ ವ್ಯಾಯಾಮ ಬೇಕು. ನೀವು ವಾಕಿಂಗ್ ಮಾಡ್ತಿರೋ, ಯೋಗ ಮಾಡ್ತಿರೋ, ರನ್ ಮಾಡ್ತಿರೋ, ಆಟ ಆಡ್ತಿರೋ, ನಿಮಗೆ ಬಿಟ್ಟಿದ್ದು ಯಾವುದೋ ಒಂದು ರೀತಿಯಲ್ಲಿ ನಿತ್ಯ ಮಾಡಬೇಕಿದು. ಇದು ನಿಲ್ಲಿಸಲೇಬಾರ್ದು ಅಂತ ನನಗೆ ಅದು ತುಂಬ ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ನಿತ್ಯ ವ್ಯಾಯಾಮ ಮಾಡೋದು ಬಹಳ ಒಂದು ಪರಿಣಾಮವನ್ನು ಬೀರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಆಹಾರದ ಮೇಲೆ ನಿಯಂತ್ರಣ ಇಟ್ಕೋಬೇಕು. ಕಡೆಗೂ ನಾವು ಏನು ತಿಂತೀವಿ, ನಾವೇನು ಉಣ್ತೀವಿ ಅನ್ನೋದೇ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ಎಷ್ಟು ಪ್ರಮಾಣ ಬೇಕೋ ಅಷ್ಟು, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ತಿಂದ್ರೂ ಚಿಂತೆ ಇಲ್ಲ. ಆ ಆಹಾರದ ಮೇಲೆ ನಿಯಂತ್ರಣವನ್ನು ನಾವು ಇಟ್ಕೋಬೇಕಾಗತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ದೇಹ ತನ್ನ ಪರಿಣಾಮಗಳ ಮೂಲಕ ಯಾವ ಆಹಾರಕ್ಕೆ ಹೇಗೆ ವರ್ತಿಸ್ತಾ ಇದೆ, ನಾನು ಜಾಸ್ತಿ ಉಣ್ಬಿಟ್ನಾ, ಖಾರ ತಿನ್ನ, ಸಪ್ಪೆ ತಿನ್ನ, ಎಲ್ಲವೂ ಹೇಳುತ್ತೆ. ನಿಮ್ಮ ದೇಹ ನಿಮಗೆ ನೀಟಾಗಿ ಹೇಳ್ತಾ ಇರುತ್ತೆ. ಅದನ್ನು ಕೇಳಿಸ್ಕೋಬೇಕು. ಎಷ್ಟೋ ಜನಕ್ಕೆ ತಮ್ಮ ದೇಹದ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಸಮಯ ಇರಲ್ಲ. ಸೊ ಅದನ್ನು ಕೇಳಿಸ್ಕೊಳ್ಳೋದು ನನ್ನ ಪ್ರಕಾರ ಶಾಲೆಯಲ್ಲೇ ಕಲಿಸ್ಕೊಡ್ಬೇಕು. ಹೇಗೆ ನಿಮ್ಮ ಆರೋಗ್ಯವನ್ನು ಗಮನಿಸ್ಕೊಳ್ತಾ ಇರಬೇಕು, ನಿಮ್ಮ ಬಾಡಿಯನ್ನು, ನಿಮ್ಮ ದೇಹದ ಮಾತುಗಳನ್ನು ಹೇಗೆ ಕಳಿಸ್ಕೋಬೇಕು ಅನ್ನೋ ಶಾಲೆಯಲ್ಲೇ ಕಲಿಸ್ಕೊಡ್ಬೇಕು ನನ್ನ ಪ್ರಕಾರ. ಆ ಮಗುಗೆ ಅನುಕೂಲ ಆಗುತ್ತೆ. ನಮ್ಮ ಶಾಲೆಗಳಲ್ಲಿ ಅವನ್ನೆಲ್ಲ ಕಲಿಸ್ಕೊಡಲ್ಲ, ಆ ಥರ ಸ್ಕಿಲ್ಸ್ ಕಲಿಸ್ಕೊಡಲ್ಲ. ಸೊ ನನಗೆ ಆಹಾರವನ್ನು ನಿಯಂತ್ರಣ ಮಾಡಿದರೆ ಅರ್ಧಂಬರ್ಧ ಆರೋಗ್ಯದ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಅನಿಸುತ್ತೆ ನನಗಂತೂ. ಅದು ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋಂಥ. ಅದು ಇನ್ನು ಸುಳ್ಳಲ್ಲ, ಅದು ಸತ್ಯದ ಮಾತದು. ಊಟ ಬಲ್ಲವರು ನೋಡ್ಕೋಬೇಕು, ನಮ್ಮ ಊಟ ಏನು ಅನ್ನೋದನ್ನು ನಾವು ಕಂಡ್ಕೋಬೇಕು ಅನಿಸುತ್ತೆ. ಮತ್ತೊಂದು, ಇವೆಲ್ಲ ದೈಹಿಕ ಆರೋಗ್ಯಕ್ಕಾಯಿತು, ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ. ಒಂದು ಗಮನಿಸಿದ್ದೀನಿ, ಯಾವತ್ತೂ ಜಗಳಾಟ, ದ್ವೇಷ ಅಥವಾ ಹಠ ಸಾಧನೆ ಇವುಗಳಲ್ಲಿ ನಾವು ತೊಡಕೋಬಾರ್ದು ಅನಿಸುತ್ತೆ. ತುಂಬ ನಿಮ್ಮನ್ನು ಕಾಲೆಳೆದು ನಿಮ್ಮ ಜೊತೆಲಿ ಜಗಳಾಡೋದಕ್ಕೆ ಕಾಯ್ತಾರೆ ಎಷ್ಟೋ ಜನ ಹಠದಿಂದ, ದ್ವೇಷದಿಂದ ನಿಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ತಯಾರಿರ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಅದರಿಂದ ದೂರ ಇದ್ಬಿಡೋದು ಒಳ್ಳೆಯದು. ಒಂದು ವೇಳೆ ಸ್ವಲ್ಪ ಅವರಿಗೆ ಲಾಭ ಆಗ್ತಿದೆ ಅಂದರೆ ಹಾಕ್ಕೊಳ್ಳಪ್ಪ, ನೀನು ಹೋಗು, ನಾನು ಜಗಳ ಆಡಬೇಡ ಅಷ್ಟೇ ಅಂತ ಅವ್ರಿಗೆ ಬಿಟ್ಕೊಡ್ಬಿಡೋದು ವಾಸಿ ಅನಿಸುತ್ತೆ ನನಗೆ. ನೀವು ಯಾವಾಗ ಈ ಜಗಳ ಯಾರ ಜೊತೆ ಎಲ್ಲಾದರೂ ಆಗ್ಬೋದು, ದಾಯಾದಿ ಕಲಹ ಆಗಿರ್ಬೋದು, ಅಥವಾ ಸಮಕಾಲೀನ ಲೇಖಕರ ಜೊತೆ ಎಲ್ಲ ಜಗಳ ಆಗಿರ್ಬೋದು, ಅಥವಾ ಬೀದಿಯಲ್ಲಿ ಯಾರೋ ನಿಮ್ಮ ಕಾರಿಗೆ ಬಂದು ಗುದ್ದಿದ ಅಂತ ಅವನ ಜೊತೆ, ಇವೆಲ್ಲವೂ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ತಾ ಇರುತ್ತೆ. ಸಮಾಧಾನವಾಗಿರೋದೇ ಸುಖ. ಎಲ್ಲದಕ್ಕಿಂತ ಕ್ಷಮಿಸ್ಬಿಡೋದು. ತಪ್ಪು ಇನ್ನೊಬ್ರದ್ದಿದ್ರೂ ಕ್ಷಮಿಸ್ಬಿಡು ಅಷ್ಟೇ. ತಪ್ಪು ಕ್ಷಮಿಸ್ಬಿಟ್ಟು ನಮ್ಮ ಪಾಡಿ ನಾವು ಮುಂದೆ ಹೋಗ್ತಾ ಇರಬೇಕು. ಅದ್ರ ಮೂಲಕ ನಮ್ಮ ಗೆಳೆಯರನ್ನು ನಾವು ಆಯ್ಕೆ ಮಾಡಬೇಕು. ಎಲ್ಲರ ಜೊತೆಲಿ ಬದುಕೋಕ್ಕಾಗಲ್ಲ ಬದುಕಿನಲ್ಲಿ. ಏಕೆಂದರೆ ದುಷ್ಟರು ಇರ್ತಾರೆ ನಮ್ಮ ಮೇಲೆ, ಅನಾವಶ್ಯಕವಾಗಿ ನಮಗೆ ಕೆಟ್ಟ ಸಮಯ ತಂದಿಡುವಂಥ ದುಷ್ಟರು ಇರ್ತಾರೆ. ದುಷ್ಟರಿಂದ ದೂರ ಇರಬೇಕು. ಸೊ ಸಜ್ಜನರ ಜೊತೆಲಿ ಬದುಕಬೇಕು ಅಂತಾರಲ್ಲ, ಅದು ಬಹಳ ಮುಖ್ಯ. ಯಾಕೆಂದರೆ ಮನಸ್ಸು ದೇಹಕ್ಕಿಂತ ಪವರ್ಫುಲ್ಲು ನನ್ನ ಪ್ರಕಾರ. ಸೊ ಸಿಟ್ಟಾಗುವಂಥ ಸಂದರ್ಭಗಳು ಬರದೇ ನೋಡ್ಕೊಳ್ಳಿ. ಆದಷ್ಟು ಹಣದ ಹಿಂದೆ ಹೋಗೋದ್ರಿಂದ ಬಿಟ್ಬಿಡಿ. ಆಮೇಲೆ ನನಗೆ ತುಂಬ ದೊಡ್ಡ ಕನಸುಗಳು ಇಲ್ಲ ನನಗೆ. ಅಂದರೆ ಏನೋ ಅದನ್ನು ಸಾಧಿಸ್ಬೇಕು, ಇದನ್ನು ಸಾಧಿಸ್ಬೇಕು, ನಾನು ಕನಸೇ ಕಟ್ಕೊಳ್ಳಲ್ಲ ನಾನು. ಯಾಕೆಂದರೆ ಕನಸು ಕಟ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ, ಆ ಕನಸು ಫಲಪ್ರದ ಆದರೆ ಸರಿ, ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಕನಸು ಏನಾದರೂ ಆ ನನಸಾಗ್ದಿದ್ರೆ ಏನು ಮಾಡ್ತೀರಾ ಆವಾಗ?
ಅದು ನಮ್ಮ ಮಾನಸಿಕ ಸಮಸ್ಯೆ ಬೀರುತ್ತೆ. ಅದರಿಂದ ನಾನೇನು ಮಾಡ್ತೀನಿ, ಬೇಡವೇ ಬೇಡ, ಯಾವ ದುಡ್ಡು ಕನಸು ಬೇಡ, ನಿರಂತರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಗುರಿ. ನಾನಂತೂ ನಿತ್ಯ ಇರುವ ಸಮಯ ನನಗೆ ಎಷ್ಟು ಸಮಯ ಇದೆಯೋ ಅಷ್ಟು ಸಮಯ ಕೆಲಸ ಮಾಡ್ತಾನೇ ಇರ್ತೀನಿ. ನನಗೇನು ಮುಖ್ಯ ಅನಿಸುತ್ತೋ ಅದು ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಾಗೆ ನಾವು ನಿಧಾನಕ್ಕೆ ಮಾಡಿದ ಕೆಲಸಗಳು ಒಂದು ದೊಡ್ಡ ಸಾಧನೆಗೆ ಪ್ರೇರಣೆಯನ್ನು ಕೊಡುತ್ತೆ. ಬಟ್ ಆಗುತ್ತೋ ಬಿಡುತ್ತಾ, ಇಲ್ಲ ಅಂದರೆ ಇಲ್ಲಪ್ಪ, ಏನು ಮಾಡೋಕ್ಕೆ ಸಾಧ್ಯ ಇದೆ. ಇವಾಗ ನಾನು ಇಷ್ಟು 4 ವರ್ಷ ಶ್ರಮ ಹಾಕಿ ರೇಷ್ಮೆ ಬಟ್ಟೆ ಬರೆದೆ, ಇವಾಗ ಅದು ಯಶಸ್ವಿ ಆಗಲೇಬೇಕು, ಇಲ್ದಿದ್ರೆ ನನ್ನ ಗತಿ ಏನು ಅನ್ನೋಂಥ ಒಂದು ಮನೋಸ್ಥಿತಿಯನ್ನು ನಾನು ಹೊತ್ಕೊಂಡ್ಬಿಟ್ರೆ ಅದು ನನಗೆ ತೊಂದರೆ ಮಾಡುವ ಸಾಧ್ಯತೆಗಳಿರುತ್ತೆ. ಒಂದೋ ಸೋಲ್ತು ಅಂದರೆ ನಾನು ಮಾನಸಿಕವಾಗಿ ಖಿನ್ನನಾಗ್ತೀನಿ, ಗೆದ್ದಿತು ಅಂತಂದರೆ ಅಹಂಕಾರಿ ಆಗ್ತೀನಿ. ಎರಡೂ ಒಳ್ಳೆಯದಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ದಕ್ಕಿದಷ್ಟು ದಕ್ಕಲಿಯಪ್ಪ, ಏನು ಮಾಡೋಕ್ಕಾಗತ್ತೆ ಅಂದ್ಕೊಂಡು ಆ ಸ್ಥಿತ ಪ್ರಜ್ಞತೆಯನ್ನು ಕಾಪಾಡಿಕೊಂಡ್ರೆ ಮಾನಸಿಕ ಆರೋಗ್ಯ ಸರಿ ಇರುತ್ತೆ ಅಂತ. ಸೊ ಇವತ್ತಿನವರೆಗೂ ನಂದು BP 120/80 ಇದೆ. ಸೊ BP ನನಗೆ ಏರಲ್ಲ. ನನಗೆ ಅದು ಕಲ್ತ್ಕೋಬೇಕು, ಇವನ್ನೆಲ್ಲ ಕಲ್ತ್ಕೋಬೇಕು. ಇವೆಲ್ಲ ತಾನಾಗೇ ಬರಲ್ಲ. ಅಟ್ಲೀಸ್ಟ್ ದೈಹಿಕ ಆರೋಗ್ಯ ಜೀನ್ಸಿಂದ ಬರುತ್ತೆ. ಸಾಕಷ್ಟು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮನರು, ಅವರ ವಂಶಾವಳಿಗಳಿಂದ ನಮಗೆ ಆರೋಗ್ಯದ ಮೇಲೆ ಪ್ರಭಾವ ಇರುತ್ತೆ, ಒಪ್ಕೊಳ್ತೀನಿ. ಅಂದರೆ ಈ ಮಾನಸಿಕ ಇದೆಲ್ಲ ನಾವಾಗಿ ಸಮಾಧಾನಗಳನ್ನು ಮಾಡೋದನ್ನು ಕಲ್ತ್ಕೋಬೇಕಪ್ಪ. ಸ್ವಲ್ಪ ಕಡಿಮೆ ಅಲ್ಪತೃಪ್ತ ಅಂತಾರಲ್ಲ, ಆ ಅಲ್ಪತೃಪ್ತಿತನನ್ನು ನಾವು ಬೆಳೆಸ್ಕೋಬೇಕು ಅಂತ ಅನಿಸುತ್ತೆ. ಸಾಕಿಷ್ಟು ಬಂದಿದೆ, ಇದೇ ಬೇಕಾದಷ್ಟಾಯಿತು ಅನ್ನುವ ಒಂದು ಅಲ್ಪತೃಪ್ತಿಯನ್ನು ನಾವು ಬೆಳೆಸ್ಕೊಂಡ್ರೆ ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ. ಬಟ್ ಇವತ್ತಿನ ಜಗತ್ತು ಹೇಗಿದೆ ಅಂದರೆ, ಕನಸು ಕಾಣಿ, ದೊಡ್ಡ ದೊಡ್ಡ ಕನಸು ಕಾಣಿ, ಡ್ರೀಮ್ ಬೇಗ್, ಹೀಗೆ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೋಗ್ಬಿಟ್ರಂತೂ ತಲೆ ಕೆಡಿಸ್ಬಿಡ್ತಾರೆ ಅವರಂತೂ. ಏನು ಆ ಥರ ಸಾಧನೆ ಮಾಡಿ, ಯಾವತ್ತೂ ನೆಮ್ಮದಿಯಿಂದ ಇರಬಾರ್ದು, ನೀವು ನೆಮ್ಮದಿಯಿಂದ ಇದ್ರಿ ಅಂತಂದರೆ ನೀವೇನೂ ಸಾಧನೆ ಮಾಡ್ತಿಲ್ಲ ಅಂತ ಅರ್ಥ, ಹೀಗೆಲ್ಲ ಹೇಳ್ತಾರೆ. ನಂಗೆ ಅವೆಲ್ಲ ಸುಳ್ಳು ಅನಿಸುತ್ತೆ. ಕಡೆಗೂ ಮನುಷ್ಯನ ಬದುಕಿನ ಗುರಿ ಏನಂದರೆ ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದು, ಹಣ ಮಾಡೋದಲ್ಲ. ಆರೋಗ್ಯವೇ ಮಹಾಭಾಗ್ಯ ಅಂದರೆ ಅದೂ ಅಲ್ಲ, ನೆಮ್ಮದಿಯನ್ನು ಕಾಣ್ಕೊಳ್ಳೋದು. ಎಷ್ಟು ದೊಡ್ಡ ರೋಗ ಇದ್ರೂ ಕೆಲವರು ಎಷ್ಟು ನೆಮ್ಮದಿಯಾಗಿ ನಕ್ಕೊಂಡಿರ್ತಾರೆ ರೀ. ಸೊ ನಂಗೆ ಅದು ನೋಡಿದರೆ ಅವ್ರು ಆರೋಗ್ಯವಾಗಿದ್ದಾರೆ ಅಂತ ಅನಿಸ್ಬಿಡುತ್ತೆ ನನಗೆ ಎಷ್ಟೋ ಹೊತ್ತಿನಲ್ಲಿ. ಸೊ ಎಲ್ಲದಕ್ಕಿಂತ ಮುಖ್ಯ ನೆಮ್ಮದಿ. ಆ ನೆಮ್ಮದಿಗೆ ಭಂಗ ಆಗದಂತೆ ಬದುಕನ್ನು ಮಾಡೋದನ್ನು ಕಲ್ತ್ಕೋಬೇಕು, ಅಲ್ಪತೃಪ್ತಿಯನ್ನು ಬೆಳೆಸ್ಕೋಬೇಕು. ಅದು ಸಾಕು ಅನಿಸುತ್ತೆ ನನಗೆ. ನಾ ಪೆಸಿಮಿಸ್ಟಿಕ್ ಏನು ಅಂತ ಅನಿಸಿದ್ರೆ ನಾ ಏನು ಹೇಳಲಾರೆ, ಬಟ್ ದಟ್ ಈಸ್ ರಿಕ್ವೈರ್ಡ್. ನಾವು ಆರೋಗ್ಯ ಅಂದರೆ ಬರೀ ನನ್ನೊಬ್ಬನ ಆರೋಗ್ಯ ಅಲ್ಲಲ್ವಾ, ಇಡೀ ದೇಶದ ಆರೋಗ್ಯ ಆಗುತ್ತೆ. ನಾನು ಆರೋಗ್ಯವಾಗಿದ್ದರೆ ನನ್ನ ದೇಶ ಆರೋಗ್ಯವಾಗಿರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಇಡೀ ದೇಶದ ಒಟ್ಟಾರೆಯಾಗಿ ಆರೋಗ್ಯದಿಂದಲೇ ನಮ್ಮ ದೇಶದ ಒಂದು ಆರೋಗ್ಯ ಖಾತೆ ಅಂತ ಏನಿದೆಯೋ ಅದಕ್ಕೆಷ್ಟು ಹಣ ವ್ಯಯಿಸಬೇಕು, ಏನು ಮಾಡಬೇಕು, ಅದು ಡಿಪೆಂಡೇ ಆಗಿದೆ. ನಾವು ಎಲ್ಲರೂ ಆರೋಗ್ಯಗಳನ್ನು ಕೆಡಿಸ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡಿದ್ರೆ ದೇಶದ ಒಂದು ಭಂಡಾರ ಖಾಲಿ ಆಗುತ್ತೆ ಆರೋಗ್ಯದ ಸಲುವಾಗಿ. ಯಾವುದೋ ರೀತಿಯಲ್ಲಿ ಸರ್ಕಾರದಿಂದಲೋ ಅಥವಾ ನಮ್ಮ ಪ್ಯಾಕೆಟ್ಗಳಿಂದಲೋ ಹೆಂಗೋ ರೀತಿಯಾಗಿ ಖರ್ಚಾಗುತ್ತೆ. ಸೊ ಇದು ಆಗದೆ ಇರುವಂತೆ ನೋಡ್ಕೊಳ್ಬೇಕು, ಒಳ್ಳೆಯ ಆರೋಗ್ಯ ನೋಡ್ಕೊಳ್ಳಿ. ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಇಂಡಿವಿಜುವಲ್ ಅಂತ ಅನಿಸುತ್ತೆ. ನಾವು ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಎಲ್ಲರೂ. ನನಗೆ ಆ ಹಕ್ಕು, ಓಟಿನ ಹಕ್ಕಿದೆ, ಮಾತಿನ ಸ್ವಾತಂತ್ರ್ಯದ ಹಕ್ಕಿದೆ, ಧರ್ಮದ ನನಗೆ ಬೇಕಾದ ನಂಬಿಕೆಗಳನ್ನು ಆಚರಿಸೋ ಹಕ್ಕಿದೆ. ಇವೆಲ್ಲ ಸರಿ, ಹಕ್ಕುಗಳು ಸರಿ. ಬಟ್ ಬಾಧ್ಯತೆಗಳ ಬಗ್ಗೆ ಎಷ್ಟು ಜನ ಮಾತಾಡ್ತೀವಿ ನಾವು? ನನ್ನ ಬಾಧ್ಯತೆಗಳು ಏನು ಅಂದರೆ, ನನಗೆ ಇದು ಏನೋ ಒಂದು, ನಾನು ಯಾವುದೇ ಒಂದು ರೀತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಉತ್ಪಾದನೆಯನ್ನು ಮಾಡ್ತೀನಿ. ಅಂದರೆ ಏನೋ ನಾನು ಪುಸ್ತಕ ಬರಿತೀನೋ, ಸಂಗೀತ ಹಾಡ್ತೀನೋ, ಅಥವಾ ಏನೋ ಉದ್ಯಮವನ್ನು ಮಾಡ್ತೀನಿ, ಏನೋ ಒಂದು ಮಾಡಬೇಕಲ್ಲ, ನಮ್ಮಿಂದಾಗಿ ಏನೋ ಅನುಕೂಲ ಆಗ್ತಿರಬೇಕು ಜನರಿಗೆ ಅನ್ನುವಂಥದ್ದು ಇರುತ್ತೆ. ನಾನು ಆರೋಗ್ಯ ಕಾಪಾಡ್ಕೊಳ್ತೀನಿ, ಅದರಿಂದ ದೇಶಕ್ಕೆ ನನ್ನಿಂದ ಹೆಚ್ಚು ಖರ್ಚಿಲ್ಲ, ಹೀಗೆ ಯೋಚನೆ ಮಾಡಬೇಕು ಅನಿಸುತ್ತೆ ನನಗೆ. ಸೊ ಇಟ್ಸ್ ಆ್ಯಸ್ ಅನ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಇಟ್ ಬಿಕಮ್ಸ್ ಸಮ್ ಆಫ್ ಅ ಕಂಟ್ರಿ. ನನಗೆ ದೇಶ ಅನ್ನೋ ಕಲ್ಪನೆಗಿಂತನೂ ಜಗತ್ತು ಅಂತ ಕಲ್ಪನೆ ಭಾಳ ನಂಗೆ ಮುಖ್ಯ ಅನಿಸುತ್ತೆ. ನಂಗೆ ದೇಶದ ಸೀಮೆಗಳು ನಂಗೆ ಅಷ್ಟು ಸಮಾಧಾನ ಕೊಡಲ್ಲ ನನಗೆ ಅವತ್ತು. ಸೊ ದೇವರು ದೇಶ ಮಾಡಿಲ್ಲ, ದೇಶ ಮಾಡಿರೋದು ಮನುಷ್ಯರು. ಸೊ ದೇವರು ಜಗತ್ತು ಮಾಡಿದ್ದಾನಷ್ಟೇ. ಸೊ ಇಡೀ ಜಗತ್ತೇ ನಮ್ಮದು ಅಂದ್ಕೊಂಡು ಯೋಚನೆ ಮಾಡೋದೇ ಸರಿಯಾದ ಕ್ರಮ ಅಂತ ಅಂದ್ಕೊಳ್ತೀನಿ ನಾನು. ಸೊ ಆ ನಿಟ್ಟಿನಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಬಾಧ್ಯತೆ. ನಮ್ಮ ಬಾಧ್ಯತೆಯನ್ನು ನಾವು ನಿಭಾಯಿಸಬೇಕಾಗತ್ತೆ ಅಂತ. ಕೃಷ್ಣ ಅವರು ಈ ಸಾಧಕರ ಸುದ್ದಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ನಿಜವಾಗಿ
ಇಂತಹ ಇಂಡಿಪೆಂಡೆಂಟ್ ಆದಂತಹ ಚಾನಲ್ಗಳು ನಮಗೆ ಬೇಕು. ಏಕೆಂದರೆ ನಾವು ಬರೀ ದೂರದರ್ಶನದ ಟಿ ವಿ ಅಂತೇನು ಹೇಳ್ತೀವಿ, ಅದರದ್ದೇ OTT ಪ್ಲ್ಯಾಟ್ಫಾರ್ಮ್ಸ್ಗಳನ್ನೇ ನಂಬ್ಕೊಂಡಿದ್ರೆ ನಮಗೆ ಬೇಡದ ನಮ್ಮದಲ್ಲದ ಕಾರ್ಯಕ್ರಮಗಳನ್ನು ನೋಡುವ ಒಂದು ಬಲವಂತವನ್ನು ಅವು ಹೇರ್ತವೆ. ಬಟ್ ಇವತ್ತೆಲ್ಲರಿಗೂ ಆಯ್ಕೆಗಳಿರೋದ್ರಿಂದ ತಮಗೆ ಬೇಕಾದದ್ದನ್ನು ತಮ್ಮ ಮೊಬೈಲ್ನಲ್ಲಿ ನೋಡುವಂತಹ ಒಂದು ಸೌಕರ್ಯ, ಅನುಕೂಲಗಳಿದೆ. ಕಡಿಮೆ ಜನ ಆದರೂ ಚಿಂತೆ ಇಲ್ಲ, ನನಗೇನಿದೆಯೋ ನನ್ನ ಗುಂಪಿನ ಜೊತೆಲಿ ನಾನು ಬೆರೆತ್ಕೊಳ್ತೀನಪ್ಪ, ನನ್ನ ಮನೋಭಾವದವ್ರು ಏನು ಮಾಡ್ತಿದ್ದಾರೋ ಅದನ್ನೇ ನಾನು ಮಾಡ್ತೀನಿ ಅನ್ನುವಂಥ ಒಂದು ಸ್ವಾತಂತ್ರ್ಯ ಇದೆ. ಆ ನಿಟ್ಟಿನಲ್ಲಿ ಈ ಸಾಧಕರ ಸುದ್ದಿ ಅಂತ ಇವ್ರು ಏನು ಮಾಡ್ತಿದ್ದಾರಲ್ಲ, ಕೃಷ್ಣ ಅವರು, ಹೊಸದುರ್ಗ ಅವರು, ಇದು ಭಾಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ನಮಗೆ ಪ್ರತಿಯೊಬ್ಬರಿಗೂ ಸಾಧಕರು ಬೇರೆ ಬೇರೆ. ನನಗೆ ಕಣ್ಣಿಗೆ ಕಾಣುವ ಸಾಧಕರು ಬೇರೆ, ನಿಮ್ಮ ಕಣ್ಣಿಗೆ ಕಾಣುವ ಸಾಧಕರು ಬೇರೆ. ಬಟ್ ನಮಗೆಲ್ಲಿ ಯಾರ್ದು ಸಿಗುತ್ತೋ ಅದನ್ನು ನೋಡಿಕೊಳ್ಳುವಂಥ ಒಂದು ಅವಕಾಶಗಳು, ಅದಕ್ಕೆ ಬೇಕಾದಂಥ ಒಂದು ಸವಲತ್ತುಗಳು ಬೇಕಾಗುತ್ತೆ. ಈ ತರಹದ ಒಂದು ದಾಖಲೀಕರಣ, ಇದೆಲ್ಲ ದಾಖಲೀಕರಣವೇ ಆ್ಯಕ್ಚುಲಿ. ಸೊ ವಿಡಿಯೋ ದಾಖಲೀಕರಣ ಅಂದ್ಕೊಳ್ಳೋಣ, ಮಾಡಿದ್ದು ಮುಂದಿನ ಜನರೇಷನ್ಗೆ ತುಂಬ ಅನುಕೂಲ ಆಗುತ್ತೆ. ಮುಂದೆ ಬರುವ ಜನಗಳಿಗೆ ಇವು ಅತ್ಯಂತ ಅಪರೂಪದ ಕಾಣಿಕೆಗಳಾಗುತ್ತೆ. ಈ ತರಹದ ಒಂದು ಸಂದರ್ಶನಗಳು, ಈ ಥರದ ಒಂದು ಮಾತುಕತೆಗಳು. ಇವತ್ತು ಮೊನ್ನೆ ಇತ್ತೀಚೆಗೆ ಸಾಕ್ರು ರಾಮಚಂದ್ರರಾವ್ರದ್ದು ಇಂಟ್ರ್ಯೂ ಕೇಳಿದೆ ನಾನು. ಯಾವುದೋ ಕಾಲದಲ್ಲಿ ಉದಯ ಟಿ ವಿಯಲ್ಲಿ ಮಾಡಿದ್ದಾರೆ, ಅದು ಹೆಂಗೋ ರೆಕಾರ್ಡಿಂಗ್ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ಅದ್ರ ಕ್ವಾಲಿಟಿಯೂ ಚೆನ್ನಾಗಿಲ್ಲ, ತುಂಬ ಇದಾಗಿದೆ, ಡಿಸ್ಟರ್ಬೆನ್ಸಸ್ ಇದೆ ಆ ವಿಡಿಯೋಲಿ. ಬಟ್ ಸಾಕ್ರು ರಾಮಚಂದ್ರರಾಯರಂತಹ ಒಬ್ಬ ವಿದ್ವಾಂಸರ ಮಾತುಗಳನ್ನು ಲೈವ್ ಆಗಿ ನಂಗೆ ಕೇಳೋದಕ್ಕಾಯಿತು, ಅದನ್ನು ನಾನು ಇವತ್ತು ನೋಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ನನಗೆ ಇವತ್ತೆಷ್ಟು ಸಂಭ್ರಮವನ್ನು ತರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ದಾಖಲೀಕರಣವನ್ನು ಮಾಡಿಟ್ಬಿಡೋಣ. ಮುಂದಿನ ಸಂತತಿ, ಮುಂದಿನ ತಲೆಮಾರಿನವರು ಏನು ಬೇಕೋ ಅದನ್ನು ಬಳಸ್ಕೊಳ್ಳಿ, ಅವರು ಯಾವ್ದು ಬೇಕೋ ಅದನ್ನು ಸ್ವೀಕರಿಸಿ ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನುವಂಥ ಒಂದು ಮನೋಭಾವದಿಂದ ಮಾಡಬೇಕಾಗತ್ತೆ. ಅದರಿಂದ ನಮ್ಮ ಕೃಷ್ಣನ ಈ ಸುದ್ದಿ, ಸಾಧಕರ ಸುದ್ದಿ ಚಾನಲ್ಗೆ ನಾನು ಶುಭವನ್ನು ಕೋರ್ತೀನಿ. ಅವನಿಗೆ ಎಲ್ಲ ರೀತಿಯಿಂದ ಒಳಿತಾಗಲಿ, ಓದುಗರು ಅವನ ಕೆಲಸವನ್ನು ಪ್ರಶಂಸಲಿ, ವೀಕ್ಷಕರು ಅವನ ಉತ್ಸಾಹವನ್ನು ಕೊಂಡಾಡಲಿ ಅಂತ ಹೇಳ್ತೀನಿ.